ಮಳೆ ಪ್ರತಿಯೊಂದು ಮಳೆಗೂ ತನ್ನದೇ ಆದ ವಿಶೇಷತೆ ಇದೆ. ಇಂಥ ಮಳೆ ಬಂದು ಹೋದ್ಮೇಲೆ ರೈತ ಉಳುಮೆ ಮಾಡಬೇಕು, ಈ ಮಳೆ ಶುರುವಾದಾಗ ಬಿತ್ತನೆ ಮಾಡಬೇಕು, ಈ ಮಳೆ ಬಂದು ಹೋದ ನಂತರ ಕಟಾವು ಮಾಡಬೇಕು ಅಂತ. ಆದ್ರೆ ನಮ್ಮ ಹಿರೀಕರು ಹಿಂದಿನ ದಿನಗಳಲ್ಲಿ ದಿನಗಳು ನೋಡ್ಕೊಂಡು ಅಥವಾ ಋತುಗಳು ನೋಡ್ಕೊಂಡು ನಮ್ಗೆ ಈ ಮಳೆ ಶುರುವಾಗ್ತದೆ ಕಣೋ, ಆ ಮಳೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಯುವ ಜನತೆಗಳು ಟೆಕ್ನಾಲಜಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಯಾವ ಮಳೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತ ನಮ್ಗೆ ಗೊತ್ತೇ ಆಗ್ತಾರೆ. ಎಲ್ಲ ಟೆಕ್ನಾಲಜಿ ನೋಡ್ಕೊಂಡು ನಾವು ತಿಳ್ಕೊಳೋ ಪರಿಸ್ಥಿತಿ ಇದೆ. ಅದೇ ರೀತಿ ಈ ವರ್ಷ ಯಾವ್ಯಾವ ಮಳೆ ಯಾವ ಟೈಮಲ್ಲಿ ಶುರುವಾಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ವರ್ಷದ ಮೊದಲನೇ ಮಳೆ ಅಶ್ವಿನಿ, ಏಪ್ರಿಲ್ 13ಕ್ಕೆ ಶುರುವಾಗಿ ಏಪ್ರಿಲ್ 26ಕ್ಕೆ ಎಂಡ್ ಆಗುತ್ತೆ. ಎರಡನೇದು ಭರಣಿ ಮಳೆ, ಏಪ್ರಿಲ್ 27ಕ್ಕೆ ಶುರುವಾಗಿ ಮೇ 10ಕ್ಕೆ ಎಂಡ್ ಆಗುತ್ತೆ. ಮೂರನೇದು ಕೃತಿಕಾ ಮಳೆ, ಮೇ 11ರಿಂದ ಮೇ 23ರವರೆಗೂ ಇರುತ್ತೆ. ನಾಲ್ಕನೇದು ರೋಹಿಣಿ ಮಳೆ, ಮೇ 24ರಿಂದ ಜೂನ್ 6ರವರೆಗೂ ಇರುತ್ತೆ. ಐದನೇದು ಮೃಗಶಿರ ಅಂತ, ಈ ಮಳೆ ಜೂನ್ 7ರಿಂದ ಜೂನ್ 20ರವರೆಗೂ ಇರುತ್ತೆ. ಆರನೇದು ಅರ್ಧ ಆರಿದ್ರ, ಜೂನ್ 21ರಿಂದ ಜುಲೈ 4ರವರೆಗೂ ಇರುತ್ತೆ ಈ ಮಳೆ. ಏಳನೇದು ಪುನರ್ವಸು, ಈ ಮಳೆ ಜುಲೈ 5ರಿಂದ ಜುಲೈ 19ರವರೆಗೂ ಇರುತ್ತೆ. ಎಂಟನೇದು ಪುಷ್ಯ, ಈ ಮಳೆ ಜುಲೈ 20ರಿಂದ ಆಗಸ್ಟ್ 2ನೇ ತಾರೀಕುವರೆಗೂ ಬರುತ್ತೆ. ಒಂಬತ್ತನೇದು ಅಶ್ಲೇಷ ಮಳೆ, ಈ ಮಳೆ ಆಗಸ್ಟ್ 3ರಿಂದ ಆಗಸ್ಟ್ 16ರವರೆಗೂ ಬರುತ್ತೆ. ಹತ್ತನೇದು ಮಾಗೆ ಮಳೆ, ಆಗಸ್ಟ್ 17ರಿಂದ ಆಗಸ್ಟ್ 29ರವರೆಗೂ ಈ ಮಳೆ ಬರುತ್ತೆ. 11ನೇದು ಪುಬ್ಬ ಮಳೆ, ಆಗಸ್ಟ್ 30ರಿಂದ ಸೆಪ್ಟೆಂಬರ್ 12ನೇ ತಾರೀಕುವರೆಗೂ ಬರುತ್ತೆ ಈ ಮಳೆ. 12ನೇದು ಉತ್ತರ ಮಳೆ, ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 26ರವರೆಗೂ ಬರುತ್ತೆ. 13ನೇದು ಹಸ್ತ ಮಳೆ, ಸೆಪ್ಟೆಂಬರ್ 27ಕ್ಕೆ ಶುರುವಾಗಿ ಅಕ್ಟೋಬರ್ 9ಕ್ಕೆ ಎಂಡ್ ಆಗುತ್ತೆ. 14ನೇದು ಚಿತ್ತ ಮಳೆ, ಇದು ಅಕ್ಟೋಬರ್ 10ಕ್ಕೆ ಶುರುವಾಗಿ ಅಕ್ಟೋಬರ್ 24ಕ್ಕೆ ಎಂಡ್ ಆಗುತ್ತೆ. 15ನೇದು ಸ್ವಾತಿ ಮಳೆ, ಅಕ್ಟೋಬರ್ 25ಕ್ಕೆ ಶುರುವಾಗಿ ನವೆಂಬರ್ 6ಕ್ಕೆ ಎಂಡ್ ಆಗುತ್ತೆ ಈ ಮಳೆ. 16ನೇ ಮಳೆ ವಿಶಾಖ ಮಳೆ, ಈ ಮಳೆ ನವೆಂಬರ್ 7ಕ್ಕೆ ಶುರುವಾಗಿ ನವೆಂಬರ್ 18ಕ್ಕೆ ಎಂಡ್ ಆಗುತ್ತೆ. ಇನ್ನು ಈ ವರ್ಷದ ಕೊನೆಯ ಮಳೆ ಅನುರಾಧ ಮಳೆ, ಇದು 17ನೇದು, ನವೆಂಬರ್ 19ಕ್ಕೆ ಶುರುವಾಗಿ ಡಿಸೆಂಬರ್ 1ಕ್ಕೆ ಮುಗಿಯುತ್ತೆ ಈ ಮಳೆ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಕನ್ನಡ ಫಾರ್ಮರ್ ಚಾನಲ್ ಅನ್ನ ಫಾಲೋ ಮಾಡಿ. ಅನ್ನ ಕೊಡುವ